ಕಟ್ಟಿನಕೆರೆ ಮಾರುಕಟ್ಟೆ ಬಳಿ ಯುಜಿಡಿ ಗಲೀಜು ನೀರು ಕಳೆದ ಹಲವು ದಿನಗಳಿಂದ ರಸ್ತೆ ಮೇಲೆ ಹರಿತಾ ಇದ್ದು ಗಬ್ಬು ವಾಸನೆಯಿಂದ ಸಾರ್ವಜನಿಕರು ಮೂಗು ಮುಚ್ಚಿಕೊಂಡು ಓಡಾಡುವ ಪರಿಸ್ಥಿತಿ ಉಂಟಾಗಿದೆ. ಸಮಸ್ಯೆಯಿಂದ ವ್ಯಾಪಾರಸ್ಥರು ತೀವ್ರವಾಗಿ ತೊಂದರೆಯನ್ನು ಅನುಭವಿಸ್ತಾ ಇದ್ದು ಗ್ರಾಹಕರ ಸಂಖ್ಯೆಯಲ್ಲಿ ಗಣನೀಯವಾಗಿ ಇಳಿಕೆಯಾಗ್ತಾ ಇದೆ ಎಂದು ವರ್ತಕರು ದೂರನ್ನ ತೋಡಿಕೊಂಡಿದ್ದಾರೆ. ಸ್ಥಳ ಪರಿಶೀಲನೆಗೆ ನಗರಸಭೆ ಅಧಿಕಾರಿಗಳು ಭೇಟಿಯನ್ನ ನೀಡಿದ್ರೂ ಯಾವುದೇ ನಿರ್ಧಾರ ಅಥವಾ ಪರಿಹಾರ ಈವರೆಗೆ ಕಂಡುಬಂದಿಲ್ಲ. ವ್ಯಾಪಾರಸ್ಥರು ಮತ್ತು ಸಾರ್ವಜನಿಕರು ತಕ್ಷಣದ ಕ್ರಮದ ಒತ್ತಾಯವನ್ನೇ ಇರ್ತಿದ್ದಾರೆ. ಸರ್, BS ವಿಶ್ವನಾಥ್ ಅಂತ ಕಟ್ಟಿಕೆರೆ ಮಾರ್ಕೆಟ್ ಇಂದ ವರ್ತಕರು. ನಾವು ಇಲ್ಲಿ ವರ್ತಕರು ಈ ಬಸ್ ಸ್ಟ್ಯಾಂಡ್ ಆದಾಗ್ಲಿಂದ ನಮಗೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಬಸ್ ಸ್ಟ್ಯಾಂಡಿನ UGD ಕಲೆಕ್ಷನ್ ನ ಮಾರ್ಕೆಟ್ ಲೈನ್ ಮಿಕ್ಸ್ ಮಾಡ್ಬಿಟ್ಟಿದ್ದಾರೆ. ಅದು ಒಂದ್ 2 ತಿಂಗಳಿಗೆ 3 ತಿಂಗಳಿಗೆ ಅದು ಬ್ಲಾಕ್ ಆಗಿ ನಮ್ಗೆ ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ತಾ ಇತ್ತು. ಆದ್ರೆ ಈಗ UGD ಲೈನ್ ಮೈನ್ ರೋಲ್ ಅನ್ನೇ ಮೇಲ್ ಸೇತುವೆ ಮಾಡ್ಬಿಟ್ಟು ಅಲ್ಲಿ ಬ್ಲಾಕ್ ಮಾಡ್ಬಿಟ್ಟಿದ್ದಾರೆ. ಆವಾಗ ಈಗ 15 ದಿವಸದಿಂದ UGD ಲೈನ್ ಎಲ್ಲ ಮಾರ್ಕೆಟ್ ಒಳಗೆ ಹರಿತಾ ಇದೆ. ಇಲ್ಲಿ ಜನಗಳಿಗೆ ತುಂಬಾ ತೊಂದರೆ ಆಗಿದೆ, ವಾಸನೆ ಆಗಿದೆ, ಗಿರಾಕಿ ಬರ್ತಾ ಇಲ್ಲ. ಗಿರಾಕಿ ಬಂದ್ರು ಒಂದ್ 10 ನಿಮಿಷ 15 ನಿಮಿಷ ಇರ್ತಾರೆ. ಆದ್ರೆ ವರ್ತಕರು ಇಲ್ಲಿ ಶಾಶ್ವತವಾಗಿರೋರು ಅವ್ರಿಗೆಲ್ಲರಿಗೂ ರೋಗ ರುಜಿನಗಳೆಲ್ಲ ಬಂದು ಸಿಕ್ಕಾಬಿಟ್ಟೆ ಪ್ರಾಬ್ಲಮ್ ಆಗ್ತಾ ಇದೆ. ಎಲ್ಲ ಮುಖ ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಬಂದಿದೆ. ಮಾರ್ಕೆಟ್ಗೆ ಜನ ಬರ್ತಾ ಇಲ್ದಿರೋ ಅಂತ ಪರಿಸ್ಥಿತಿ ಬಂದಿದೆ. ಇದ್ರ ಬಗ್ಗೆ ಸರ್ಕಾರದವರು ಮಾಧ್ಯಮದವರು ಗಮನ ಹರಿಸ್ಬೇಕು ಅಂತ ಹೇಳಿ ಈ ಮೂಲಕ ತಮ್ಮನ್ನ ಕೇಳ್ಕೊತೀನಿ. ಕೊಟ್ಟಿದೀವಿ ಸರ್. ನಗರಸಭೆ ಅಧ್ಯಕ್ಷರು ಬಂದು ನೋಡ್ಕೊಂಡು ಹೋಗಿದ್ದಾರೆ. ಏನೋ ಪರಿಹಾರ ಸಿಗ್ತಾ ಇಲ್ಲ. ಅವರು ನಾವು UGD ಲೈನ್ ಅನ್ನ ಬಸ್ ಸ್ಟ್ಯಾಂಡ್ ಲಿಂಕ್ ಇದೆ, ಅದಕ್ಕೆ ಲಿಂಕ್ ಮಾಡ್ತಾ ಇದೀವಿ ಅಂತ ಹೇಳ್ತಾರೆ. ಆದ್ರೆ ಇನ್ನ ಕೆಲಸ ಶುರುವಾಗಿಲ್ಲ. BS ವಿಶ್ವನಾಥ್ ಅಂತ ಹೇಳಿ ಕಟ್ಟಿಕೆರೆ ವ್ಯಾಪಾರಸ್ಥರು. ಸರ್, ಇಲ್ಲಿ ಹರ್ಷ ಅಂತೇಳಿ, ಮುರಳಿ ಅಂತೇಳಿ, ವಸಂತ ಬಂಗಾರಿ, ವೆಂಕಟೇಶಣ್ಣ